ಬೇರೆ ಬೇರೆ ಹೋರಾಟದಲ್ಲಿ ಇದು ಮೂರನೇ ತರದ ಈ ತರದ ಹೇಳಿಕೆ. ಆದ್ದರಿಂದ ಎಲ್ಲಿಯಾದರೂ ನಮ್ಮ ಅನುಭವದಲ್ಲಿ ಈ ರೀತಿಯಾದಂಥ ಬಂಗಾರ ಕದಿಯುವುದು ದೇವಸ್ಥಾನದಲ್ಲಿ ಅವ್ಯವಹಾರ ಮಾಡಿದಂಥ ಅಲ್ಲ, ಅನೇಕ 700ಕ್ಕೂ ಮಿಕ್ಕಿ ದಾಖಲೆ ಇದೆ ನಮ್ಮಲ್ಲಿ. ಕುಟುಂಬಗಳನ್ನ ಸಂಪೂರ್ಣವಾಗಿ ಆಡಂಬರ ಮುಕ್ತವಾಗಿ ಸರಳಾರಾಧನೆ, ಜ್ಯೋತಿಷ, ವೈದಿಕತೆಯಿಂದ ಬಿಟ್ಟು ಯಜಮಾನನೇ ದೈವವನ್ನು ಆರಾಧಿಸುವ ರೀತಿಯಲ್ಲಿ 700ಕ್ಕೂ ಮಿಕ್ಕಿ ಕುಟುಂಬಗಳು ಇವತ್ತು ಸ್ವತಂತ್ರವಾಗಿ ಅವರ ದೈವವನ್ನು ಅವರೇ ಪೂಜೆ ಮಾಡುವ, ಅವರೇ ಆರಾಧನೆ ಮಾಡುವುದು, ಭಂಡಾರ ಇಳಿಸುವುದು, ಬೇರೆ ಬೇರೆ ನಿಯಮವನ್ನು ಮಾಡುವಂಥದ್ದು ಆಗ್ತಾ ಇದೆ. ನಾನು ಈ ರವಿಪ್ರಸನ್ನ ಅವರ ಹತ್ರ ಹೇಳುವಂಥದ್ದು, ಈ ರೀತಿಯಾಗಿ ನಾಟಕೀಯ ಬಣ್ಣದ ಲೋಕದ ಮಾತನ್ನು ನೀವು ಆಡುವಂಥ ನಿಮಗೆ ಹೇಳ್ತಾ ಇದ್ದೇನೆ. ಅತಿ ದೊಡ್ಡ ದೈವ ಭಕ್ತರಾಗಿ ನಾಟಕ ಮಾಡುವ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಈಗ ನೀವು ನಿಮ್ಮ ಹತ್ರ ನಾನು ಹೇಳ್ತೇನೆ, ನೋಡಿ ಭಟ್ರೆ, ನೀವೀಗ ಸ್ನಾನ ಮಾಡಿದ್ದೀರಿ, ಶುದ್ಧಾಚಾರದಲ್ಲಿ ಇದ್ದೀರಿ, ಜರತಾರಿಯಲ್ಲಿದ್ದೀರಿ. ಒಮ್ಮೆ ನೀನು ಆ ಪಂಜುರುಳಿಗೆ ಒಂದು ಕೋಲಿ ಕೊಯ್ಯಿರಿ ಅಂತ ಹೇಳಿದ್ರೆ ನಿಮ್ಮಿಂದ ಕೊಯ್ಲಿಕ್ಕೆ ಆಗ್ತದಾ? ನಾನು ಹೇಳುವಂಥದ್ದು ಯಾರು ಯಾರು ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಈಗ ನೀವು ಅಲ್ಲಿರುವಂಥ ಇಷ್ಟು ವರ್ಷದಿಂದ, 100 ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೈವಗಳನ್ನು ಇವತ್ತು ವ್ಯಾಪಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ, ಪ್ರಚಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಖಂಡನೀಯ. ಇಲ್ಲಿ ಅಂತಲ್ಲ, ಎಲ್ಲಿಯೂ ಇಲ್ಲ. ಇದಕ್ಕೋಸ್ಕರ ತುಳುನಾಡಿನ ಎಲ್ಲ ಈಗ ದೈವ ನರ್ತಕರು ಮುಂದಿನ ದಿನ ಅನೇಕ ಗುರ್ತುಗಳು ಅಲ್ಲಲ್ಲಿ ನಮ್ಮ ದೈವದ 16 ಕಟ್ಟಲೆಗಳೇನಿದೆ ಇದನ್ನೆಲ್ಲ ಜನರಿಗೆ ತಿಳಿಸುವಂಥ ಕೆಲಸಗಳಾಗಬೇಕು. ದೈವಾರಾಧನೆ ಎಂಬುದು ಪ್ರಾದೇಶಿಕವಾಗಿ ಬೇರೆ ಬೇರೆ ಇದೆ, ಅದರ ಗಡಿಗಳು ಬೇರೆ ಇದೆ, ಸಂಧಿಪಾರ್ಥನ ಬೇರೆ ಇದೆ, ಬೇರೆ ಬೇರೆ ಇದೆ. ಆದರೆ 16 ನಿಯಮಗಳು ಎಂಬುದು ಎಲ್ಲ ಕಡೆ ಒಂದೇ. ಎಣ್ಣೆ ಬೂಲ್ಯ ಎಂಬುದರಲ್ಲಿ ಉಗ್ರದ ಬೂಲ್ಯ ಎಂಬುದನ್ನು ಇತ್ತೀಚೆಗೆ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ 2 ಹೆಸರುಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಹಿರಿಯರದು. ಅವರಲ್ಲಿಯೂ ನಾವು ಒಂದು ಹೇಳಿಕೆಗಳನ್ನ ಮುಂದಿನ ದಿನ ತೆಗೊಳ್ತೇವೆ. ಅವರಂತ ನಾನು ಕೇಳುವಂಥದ್ದು, ಸ್ಪಷ್ಟವಾಗಿ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಬೇಕಿದ್ರೆ ನಿಮ್ಮ ಕಡೆಯಿಂದ ಈ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿ ಅಂತ ಹೇಳುವಂಥದ್ದು. ಅಲ್ಲಿ ನಡೆದಂಥ ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನು ನಾನು ನಿಮಗೆ ಕೊಡ್ತೇನೆ, ಮತ್ತೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಕ್ಷೇತ್ರದ ಅಪಪ್ರಚಾರದ ಬಗ್ಗೆ ಒಂದೇ ಒಂದು ಮಾತು ಆ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ. ಕ್ಷೇತ್ರದ ಮೇಲೆ ನಂಬಿಕೆ ಇದೆ, ಕದ್ರಿ ದೇವಸ್ಥಾನದ ಮೇಲೆ ನಂಬಿಕೆ ಇದೆ. ಕದ್ರಿಗೆ ಸೇರಿದಂಥ 4 ಭಾಗದ ದೈವಗಳಲ್ಲಿ ಅದು ಒಂದಾಗಿದೆ. ಆದ್ದರಿಂದ ನಾವು ಹಿರಿಯರು ತೋರಿಸಿದ ರೀತಿ ನೀತಿಯನ್ನು ಉಳಿಸಬೇಕೆಂಬ ದೃಷ್ಟಿಯಲ್ಲಿ ಮಾತಾಡಿದ್ದು. ಕನ್ನಡದ ಪ್ರಾರ್ಥನೆಯನ್ನ ಮಾಡಬಾರದು, ತುಳುವಲ್ಲೇ ಮಾಡಬೇಕೆಂಬ ನಿಯಮ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಿಮಗೆ ಉದಾಹರಣೆಗಳನ್ನು ಕೊಡಬಹುದು. ದೈವಸ್ಥಾನಗಳ ಚಾವಡಿ, ದೈವಸ್ಥಾನಗಳ ಸಂಬಂಧಪಟ್ಟಂತ ವ್ಯಾಪ್ತಿ ಎಲ್ಲಿದೆಯಾ ಆ ಜಾಗದಲ್ಲಿ ದೈವಕ್ಕೆ ಬರದ ಭಾಷೆಯನ್ನ ಅಲ್ಲದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸಬಾರದು ಎಂಬ ನಿಯಮವೂ ಇದೆ. ಆ ರೀತಿಯಾಗಿ ಒಂದು ಪ್ರಶ್ನಾ ಚಿಂತನೆಯಲ್ಲೂ ಕಂಡು ಬಂದಂಥ ವಿಚಾರಗಳು ಇದೆ. ಯಾಕಂತ ಹೇಳಿದ್ರೆ ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೀಟಿಂಗ್ಗಳು, ಬೇರೆ ಬೇರೆ ರೀತಿಯ ಚಾವಡಿಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಾಗುವಂಥದ್ದು. ಯಾಕಂತ ಹೇಳಿದ್ರೆ ಇದು ದೈವ ಭಾಷೆಯಲ್ಲಿ ಅದೇ ತಾಯಿ ಭಾಷೆಯಿಂದಲೇ ಮಾತನಾಡಬೇಕು. ದೇವ ಭಾಷೆ ಸಂಸ್ಕೃತಿ ಆದರೆ ದೈವ ಭಾಷೆ ತುಳು, ಅನ್ಯಥಾ ಬೇರೆ ಭಾಷೆಯಲ್ಲಿ ವ್ಯವಹಾರ ಮಾಡ್ತೀರಾ, ಇಲ್ಲಿ ಆ ಥರದ್ದು ಕಂಡು ಬಂದಿದೆ ಅಂತ ಬಂದದ್ದು ಮಾತನಾಡಿದ್ದು ಇದೆ. ಇದಕ್ಕೋಸ್ಕರ ಅದು ಒಂದು ಜನರ ಮುಂದಿನ ದಿನಕ್ಕೆ ಇದೆಲ್ಲವೂ ಅರ್ಥ ಆಗಬೇಕು. ಮತ್ತೆ ಅಲ್ಲಿ ಕರೆದ ಬಗ್ಗೆ ಮಾಧ್ಯಮದಿಂದ ಬಂದದ್ದಕ್ಕೆ ನಾನು ಮಾಧ್ಯಮದಲ್ಲಿ ಉತ್ತರ ನೀಡ್ತೇನೆ ಅಂತ ಅವರಿಗೆ ಸ್ಪಷ್ಟಪಡ್ತೇನೆ. ಅದರ ಜೊತೆಗೂ ಅವರು ನೀವು ಬರಬೇಕು ಅಂತ ಹೇಳಿದಾಗ ನಾನು ಹೇಳ್ತೇನೆ, ನೇಮ ಕಟ್ಟುವವರು 3 ಯಾರ್ಯಾರು ಬೇಕು ಅವರು ಇದ್ದ ಮನೆಗೆ ನಾನು ಬೇಕಾದ್ರೆ ಬರ್ತೇನೆ. ಆದರೆ ಅದಕ್ಕೆ ಮತ್ತೊಬ್ಬರ ಮಧ್ಯವರ್ತಿಯ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ದೇನೆ. ಯಾರಾದರೂ ದೈವ ಸಂಬಂಧಿ ಚಾಕಿರಿ ಗುತ್ತು ಎಲ್ಲ ಬಂದರೆ, ದೈವದ ನಿಜವಾದ ಚಾಕಿರಿ ಮಾಡುವವರಿದ್ರೆ ನೀವು ಕರೆದ್ರೆ ನಾನು ನಿಮ್ಮ ಜಾಗಕ್ಕೆ ಎಲ್ಲಿ ಬೇಕಾದರೂ ಬರಬಹುದು ಅಂತ ಹೇಳಿದ್ದೇನೆ. ಅಲ್ಲಿ ಯಾಕೆ ಜಾರಂದ ಅಲ್ಲಿ ಬರೋದಿಲ್ಲ ಯಾಕೆಂದ್ರೆ ಅಲ್ಲಿಯೇ ನಾನು ಹೆಸರು ಇರ್ತಿಲ್ಲ. ಮಲ್ಲ ಅಲ್ಲಿ ಬರಬೇಕಿದ್ರೆ ಆ ಜಾಗದಲ್ಲಿ ಬಂದು ಆ ಜಾಗದಲ್ಲಿ ಇಂಥದ್ದು ಏನಾದರೂ ನಡೆದಾಗ ನಾವಲ್ಲಿ ಪ್ರಶ್ನೆ ಮಾಡುವಂಥದ್ದು ಸರಿ. ಈಗ ಎಲ್ಲರೂ ಮಾಧ್ಯಮದಲ್ಲಿ ಬಂದದ್ದರಿಂದ ಮಾಧ್ಯಮದ ಉತ್ತರವನ್ನು ನಾನು ನೀಡಿದ್ದೇನೆ. ಮತ್ತೆ ಇನ್ನೊಂದೇನೋ ಈ ರೀತಿಯಾಗಿ ಕ್ರಿಶ್ಚಿಯನರು ಮತ್ತೆ ಮುಸ್ಲಿಮರು ಮುಂದಿನ ದಿನ ಇದಕ್ಕೆ ಅವಹೇಳನ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಮಿಷನರ್ಗೆ ಇದು ದೂರು ಕೊಟ್ಟಿದ್ದೇನೆ ಅಂತ ಎಲ್ಲ ಒಂದು ಕಡೆ ಹೇಳಿದರು. ನಾನು ರವಿಪ್ರಸನ್ನ ಅವರಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ದೈವಾರಾಧನೆಯ ನಿಯಮದಲ್ಲಿ ಇವತ್ತಿನವರೆಗೆ ತುಳುನಾಡ ದೈವಕ್ಕೆ
ಇವತ್ತಿನವರೆಗೆ ಯಾವ ಅನ್ಯ ಧರ್ಮೀಯರು ಕ್ರಿಶ್ಚಿಯನರಾಗಲಿ ಮುಸ್ಲಿಮರಾಗಲಿ ಎಲ್ಲಿಯೂ ಅಪಚಾರದ ಮಾತನ್ನಾಗಲಿ ಅದಕ್ಕೆ ಅಪವಾದವನ್ನಾಗಲಿ ಅದನ್ನು ಗೇಲಿ ಮಾಡುವಂಥದ್ದಾಗಲಿ ದೈವಾರಾಧನೆಗೆ ಅನ್ಯಾಯ ಮಾಡಲೇ ಇಲ್ಲ ಎಂಬುದು ಪತ್ರಿಕೆಯ ಮೂಲಕ ತಿಳಿಸುವಂಥದ್ದು. ಇನ್ನೊಂದು ನಿಯಮ ಹೇಳುವಂಥದ್ದು, ದೈವಾರಾಧನೆಯ ನಿಯಮದಲ್ಲಿ ಇಂದಿಗೂ ಮುಸ್ಲಿಮರ ಮತ್ತು ಕ್ರಿಶ್ಚಿಯನರ ಒಳಗೊಳ್ಳುವಿಕೆ ಮತ್ತು ಗೌರವದ ರೀತಿಯಲ್ಲಿ ನಡ್ಕೊಳ್ಳುವ ಅನೇಕ ಕ್ಷೇತ್ರಗಳಿದೆ. ಉದ್ಯಾವರದಲ್ಲಿದೆ, ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ, ನಿಮಗೆ ಎಲ್ಲ ಕಡೆಗಳಲ್ಲಿ ನಿಮಗೆ ಅಂತ ಸುಮಾರು ಉದಾಹರಣೆಗಳನ್ನು ಕೊಡಬಹುದು. ಆದ್ದರಿಂದ ಜನರನ್ನು ಎಬ್ಬಿಸುವ ಎತ್ತಿಕಟ್ಟುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಈ ರೀತಿಯಾದ ನಾಟಕವನ್ನಾಡಿ ದೈವಾರಾಧನೆಯನ್ನ ಒಂದು ರೀತಿ ಗೊಂದಲಕ್ಕೆ ದೂಡಬೇಡಿ ಅಂತ ರವಿ ಪ್ರಸನ್ನರಿಗೆ ಮತ್ತೊಮ್ಮೆ ನಾನು ಕಿವಿಮಾತು ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಏನೇ ಇದ್ರೂ ದೈವದ ಕಲದಲ್ಲಿ ದೈವ ತೀರ್ಮಾನ ಮಾಡುವುದನ್ನು ಮಾನವ ತೀರ್ಮಾನ ಮಾಡುವುದು ಬೇಡ ಎಂಬುದು ನನ್ನ ಅಭಿಪ್ರಾಯ. ವಾರಾಯಿ ಪಂಜುರ್ಲಿಯ ಬಗ್ಗೆ ಮಾತಾಡಿದ್ರು. ತುಳುನಾಡಿನ ಇತಿಹಾಸದಲ್ಲಿ ದೈವಾರಾಧನೆ ಎಂಬುದು ಒಂದು ಕಾಲದಲ್ಲಿ ಇಲ್ಲಿಯ ಮೂಲ ನಿವಾಸಿಗಳು ಮುಖಕ್ಕೆ ಬಣ್ಣ ಬರೆದು ಅವರೇ ತಿನ್ನುವ ಆಹಾರವನ್ನು ಕೊಟ್ಟು ಅವರೇ ಸಂಧಿಪಾರ್ಧವನ್ನು ಮಗುವನ್ನು ಜೋಗುಳ ಆಡಿದಾಗೆ ಸಂಧಿಪಾರ್ಧವನ್ನು ಮಾಡಿ ಒಂದು ಮೂಲ ನಿಯಮದಿಂದ ಬಂದಂಥ ಆ ಸಮಯದಲ್ಲಿ ಪಂಜುರ್ಲಿಗೆ ಬೇರೆ ಬೇರೆ ಹೆಸರುಗಳಿರ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಾರಾಯಿ ಮತ್ತೆ ಪಂಜುರ್ಲಿ ಒಂದೇ ಅರ್ಥವನ್ನು ಕಲ್ಪಿಸ್ತದೆ. ದೈವಗಳು ಎಲ್ಲವೂ ತನ್ನ ಹೆಸರಿನಿಂದ ಗುರುತಿಸಲ್ಪಡುತ್ತದೆ. ಎಲ್ಲವೂ ವರ್ಣಾರ ಪಂಜುರ್ಲಿ ಅಲ್ಲ, ಉರ್ಣಾರ ಪಂಜುರ್ಲಿ, ಕುಪ್ಪೆಟ್ಟಿ ಪಂಜುರ್ಲಿ, ಅರದರ ಪಂಜುರ್ಲಿ, ಬೇರೆ ಬೇರೆ ಹೆಸರಿನೊಂದಿಗೆ ಊರಿನ ಹೆಸರಿನೊಂದಿಗೆ ಅದು ಪಂಜುರ್ಲಿ ಬರುವಂಥದ್ದು. ಇಲ್ಲಿ ಸಂಸ್ಕೃತದವೂ ಅದೇ ಅರ್ಥ, ಇಲ್ಲಿ ತುಳುವಲ್ಲೂ ಅದೇ ಅರ್ಥ. ಆ ಸಮಯದಲ್ಲಿ ಸಂಸ್ಕೃತ ಬಳಕೆಯೂ ಇರಲಿಲ್ಲ. ಆದ್ದರಿಂದ ವಾರಾಯಿ ಎಂಬಂತ ಇದು ಸಾಧಾರಣ ಅವರು ಮತ್ತೊಂದು ಎಲ್ಲೋ ಒಂದು ಕಡೆ ಒಂದು ರೆಫರೆನ್ಸ್ ಕೊಟ್ಟರು. 1980ರಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಇರ್ಬೋದು. ಆ ಸಮಯದಲ್ಲಿ ಯಾವಾಗ ದೈವಗಳಿಗೆ ಬ್ರಹ್ಮ ಕಲಶ ಎನ್ನುವಂತ ಹೊಸ ಕಾನ್ಸೆಪ್ಟ್ ಆರಂಭವಾಯಿತಾ, ಅಲ್ಲಿಂದ ವಾರಾಯಿ ಪಂಜುರ್ಲಿ ಮಾತ್ರ ಅಲ್ಲ, ನಾನು ಅಲ್ಲಿಯ ಪಂಜುರ್ಲಿಯ ಬಗ್ಗೆ ಮಾತನಾಡಿದ್ದಲ್ಲ, ಆ ಪಂಜುರ್ಲಿಗೆ ಕದ್ರಿಯ ಪಂಜುರ್ಲಿ ಅಂತಲೇ ಕರೆಯುವಂಥದ್ದು. ಪಂಜುರ್ಲಿಯ ಬಗ್ಗೆ ಹೇಳಿದಲ್ಲ, ವಾರಾಯಿ ಎನ್ನುವ ಹೆಸರು ತುಳುನಾಡಿನ ದೈವಾರಾಧನೆಯಲ್ಲಿ ಇಲ್ಲ. ದೈವಾರಾಧನೆಯಲ್ಲಿ ಇರುವಂಥದ್ದು ಅವರವರ ಹೆಸರಿಗೆ ಬಂದದ್ದು. ಮತ್ತೆ 1980ರ ಆಸುಪಾಸಿನ ನಂತರ ಆರಂಭವಾದ ಬ್ರಹ್ಮಕಲಶ ದೈವದ ಮನೆ ಮಂಚಕ್ಕೆ ಅಭಿಷೇಕ ಮಾಡುವ ಸಮಯದಲ್ಲಿ ದೈವಗಳ ಹೆಸರು ಬದಲಾವಣೆ ಆಗಿದೆ. ಅನೇಕ ಕಡೆ ಜುಮಾದಿ ಹೋಗಿ ಧೂಮಾವತಿ ಆಗಿದೆ, ಮಲರಾಯ ಹೋಗಿ ಮಲರಾಯ ಆಗಿದೆ, ಮತ್ತೆ ಲೆಕ್ಕೆಸಿರಿ ಹೋಗಿ ರಕ್ತೇಶ್ವರಿ ಆಗಿದೆ, ಸತ್ಯದೇವತೆ ಹೋಗಿ ಕಲ್ಲುಟ್ಟಿ ಹೋಗಿ ಸತ್ಯದೇವತೆ ಆಗಿದೆ. ಅನೇಕ ಕಡೆಗಳಲ್ಲಿ ಮುಂಡದಾಯ, ಕೊಡಮಂದಾಯ ಈಗ ಬೇರೆ ಬೇರೆ ದಾಯ ಇದ್ದದ್ದೆಲ್ಲವೂ ತಾಯಿ ಮಾಡಿ ಹೂವಿನ ಪೂಜೆಯ ಆಸೆಯಲ್ಲಿ ಎಲ್ಲ ದೈವಗಳನ್ನು ಶ್ರೀ ರೂಪದಲ್ಲಿ ಕರೆದು ಅದಕ್ಕೆ ಹೂವಿನ ಪೂಜೆಯ ಸಂಕಲ್ಪ ಆರಂಭವಾದದ್ದೇ ಅಂದಿನಿಂದ ಬಲವಾಗಿ ಖಂಡಿಸ್ತೇವೆ. ನಾವು ದೈವಾರಾಧನೆಯ ನಿಯಮಗಳನ್ನು ಬದಲಾವಣೆ ಮಾಡ್ತಾ ಇದ್ದೀರಿ, ನಂಬಿಕೆಗಳನ್ನ ಬದಲಾವಣೆ ಮಾಡ್ತಾ ಇದ್ದೀರಿ. ಯಾವತ್ತು ಎಲ್ಲ ರೀತಿಯಲ್ಲಿ ಬದಲಾವಣೆ ಆಗಿದೆ. ಅನೇಕ ಇದೆ. ಮುಂದಿನ ದಿನ ಅತಿ ದೊಡ್ಡ ಚರ್ಚೆಯನ್ನ ಸಾರ್ವಜನಿಕವಾಗಿ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ವಾರಾಯಿ ಪಂಜುರ್ಲಿ ಅಂತ ಇಲ್ಲ, ಪಂಜುರ್ಲಿ ಎಂಬುದು ಅದು ಮತ್ತೆ ಇಟ್ಟ ಹೆಸರು. ಯಾಕೆ ಇಟ್ಟಿದ್ದಾರೆ, ಅದು ಸರಿಯಾ ತಪ್ಪ, ಅದು ನನ್ನ ವಿಚಾರ ಅಲ್ಲ. ಆದರೆ ಹೇಳಿದ ಮಾತಿಗೆ ನಾನು ಸ್ಪಷ್ಟವಾಗಿ ಬದ್ಧನಿದ್ದೇನೆ. ಕೊಡಮಂದಾಯನ ಹೆಸರು ಬದಲಾಗಿದೆ, ಕೂಷ್ಮಾಂಡಿನಿ ಅಂತ ಆಗಿದೆ. ಅನೇಕ ಕಡೆಗಳಲ್ಲಿ ಉಳ್ಳಾಕ್ಳ ಹೆಸರು ರಾಮಲಕ್ಷ್ಮಣ ಅಂತ ಪರಿವರ್ತನೆ ಆಗಿದೆ. ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಹೆಸರುಗಳು ಎಲ್ಲ ರೀತಿಯಲ್ಲೂ ಪರಿವರ್ತನೆ ಆಗ್ತಾ ಇದೆ. ನಮಗೆ ದುಃಖ ಆಗ್ತಾ ಇದೆ. ಈ ರೀತಿಯಾಗಿ ನಂಬಿಕೆಯ ಅನಕ್ಷರಸ್ಥರ ಬಾಯಿಂದ ಬಾಯಿ ಬಂದ ಮೌಖಿಕ ಪರಂಪರೆಯ ದೈವಾರಾಧನೆಯೊಂದು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನು ಕರೆಯುವುದು. ತಮ್ಮಣ್ಣ ಶೆಟ್ಟಿ ಅಂತ ಕರೆದಾಗಲೇ ಮಾತ್ರ ಅರ್ಥ ಆಗುವುದು. ನನ್ನನ್ನು ಅಶೋಕ ಅಂತ ಕರೆದಾಗ ನಾನು ಕಿವಿಗೊಡ್ಲಿಕ್ಕೆ ಆಗ್ತದ? ಇವತ್ತು ಎಲ್ಲ ಕಡೆ ಜುಮಾದಿ ಒಂದು ಧೂಮಾವತಿ ಆದದ್ದು, ಮಲರಾಯ ಒಂದು ಮಲರಾಯ ಆದದ್ದು. ಇದನ್ನು ಯಾರು ಕೇಳುವಂಥದ್ದು? ಇವತ್ತು ಬಹುಶಃ ಎಲ್ಲ ಈ ಗುತ್ತಿನವರೆಲ್ಲ ಮುಂದಿನ ದಿನ ಇದರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಮಾಡಬೇಕು. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಬಂತು, ಅಲ್ಲಿ ಜಾರಂದಾಯ ಹಿಂಗಾರ ಹಾರಿಸಿ ನಮಗೆ ಅಪ್ಪನೆ ಕೊಟ್ಟರು ಅಂತ, ಹಿಂಗಾರ ಹಾರಿಸಿ ಅಪ್ಪನೆ ಕೊಟ್ಟರು ಅಂತ. ಮಾತನಾಡುವ ದೈವಕ್ಕೆ ಜ್ಯೋತಿಷ್ಯ ಇಲ್ಲ, ಮಾತನಾಡುವ ದೈವಕ್ಕೆ ಹೂವಿನ ಸನ್ನೆಗಳಿಲ್ಲ. ಅದು ಮಾತಾಡ್ತದೆ ನಿಯಮವೇ. ಹಾಗಂತೇಳಿ ಒಂದು ವೇಳೆ ಈಗ ನಮ್ಮ ಪತ್ತನಾದಿ ಆದ ನಂತರ ಸೋನದೀಪದ ಮಧ್ಯದಲ್ಲಿ ಭಂಡಾರಗಳು ನೇಮಗಳು ನಡೆಯುವುದಿಲ್ಲ. ಆ ಸಮಯದಲ್ಲಿ ಗ್ರಾಮದಲ್ಲಿ ಏನಾದರೂ ಒಂದು ತೀರ್ಮಾನ ತೆಗೊಳ್ಬೇಕಿದ್ರೆ ಹೂ ಕಟ್ಟು ಹಾಕುವಂತ ನಿಯಮಗಳಿರುವಂಥದ್ದು. ಅದು ಬಿಳಿ ಬಂದ್ರೆ ಮಾಡಬಹುದು, ಕೆಂಪು ಬಂದ್ರೆ ಮಾಡಬಾರದು ಅಂತ ನಿಯಮ ಇದೆ. ಆದರೆ ಎಲ್ಲಿಯೂ ದರ್ಶನದಲ್ಲಾಗ್ಲಿ
ಕಟ್ಟಿ ನೇಮದಲ್ಲಾಗಲಿ ದೈವ ಅಪ್ಪನೆ ಕೊಡೋದು ನೇರ ಮಾತಾಡ್ತದೆ. ಅಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲ. ಅದರಲ್ಲಿ ಕೇಳಿದಾಗ ಅದು ಅಪ್ಪನೆಯನ್ನು ಕೊಡ್ತದೆ. ಆದ್ದರಿಂದ ಹಿಂಗಾರ ಹಾರಿಸುವಂತ ಕ್ರಮವು ದೇವಾರಾಧನೆಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು.